ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಹೀಗೆ ಏನಾಗುತ್ತೆ, ಇವರು ಬರೀ ಹಿಂದೂ ವಿರೋಧಿ ಅಲ್ಲ ನೋಡಿ, SC STಗಳು ಇರುತ್ತೆ, ಅಮಾಯಕರು ಅನಕ್ಷರಸ್ಥ ಜಾಸ್ತಿ ಇದ್ದಾರೆ, ವೋಟ್ ಬ್ಯಾಂಕ್ ಆಗಿ ಇದು ಮಾಡ್ತಾರೆ, ಅವ್ರನ್ನೂ ಸಹ ದಿಕ್ಕು ತಪ್ಪಿಸಿದ್ರು, ಪದೇ ಪದೇ ದಿಕ್ಕು ತಪ್ಪಿಸ್ತಾರೆ. ಈಗ ಬನ್ನಿ, ದಿಕ್ಕು ತಪ್ಪ ಕಾಲ ಹೊರಟಾಗ್ಬಿಟ್ಟಿದೆ. ಯಾಕೆ ಅಂದರೆ ಹಿಸ್ಟ್ರಿಗಳು ಬೆಳೀತಾ ಹೋದಂಗೆ ಹಿಸ್ಟ್ರಿ ನಮ್ಮ ಕಣ್ಣು ಮುಂದೆ ನಿರ್ಮಾಣ ಆಗುತ್ತೆ. ಆ ಥರ ಹಿಸ್ಟ್ರಿ ನಮ್ಮ ಕಣ್ಣು ಮುಂದೆ ನಿರ್ಮಾಣ ಆಗ್ತಿದೆ ಅಂತಂದರೆ, ಬಾಬರು ರಾಮ ಮಂದಿರವನ್ನು ಧ್ವಂಸ ಮಾಡಿ ಮಸೀದಿ ಕಟ್ಟಿದ್ದಂತೆ, ಬಾಬರ್ನ ಸೇನಾಧಿಪತಿ. ಇದು ಒಂದು ಡಿಸ್ಪ್ಯೂಟ ಮಾಡೋಕ್ಕೆ ಆಗೋದಿಲ್ಲ ಅಂಥ ಸತ್ಯ ನಮ್ಮ ಕಣ್ಣು ಮುಂದಿತ್ತು. ಅದನ್ನು ಹೊಡೆದ್ಬಿಟ್ಟು ರಾಮ ಮಂದಿರ ನಿರ್ಮಾಣ ಆಯಿತು. ಸುಪ್ರೀಂ ಕೋರ್ಟು ಪೂರಕವಾದ ನಿರ್ಣಯಗಳನ್ನ ಕೊಡ್ತು, ಮತ್ತು ಅದರ ಕೆಳಗಿರ್ತಕ್ಕಂಥ ಕೋರ್ಟ್ಗಳು ಸಹ ಪೂರಕವಾದ ನಿರ್ಣಯ ಕೊಟ್ಟರು. ಈಗೇನಾಯಿತು, 1 ವರ್ಷ 2 ವರ್ಷದಿಂದ ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ಜನವರಿ 22ನೇ ತಾರೀಕು ಬನ್ನಿ, ರಾಮ ಮಂದಿರದಲ್ಲಿ, ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಮಂದಿರದಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಹನುಮಂತನ ವಿಗ್ರಹಗಳ ಸ್ಥಾಪನೆ ಆಗುತ್ತೆ. ಇದೇನು ಅಂತ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಈ ಪ್ರಾಣ ಪ್ರತಿಷ್ಠಾಪನೆಗೆ ಕಾರಣ ಏನು ಅಂತ ಮಾತಾಡಬೇಕಾಗತ್ತೆ. ನೋಡಿ, 1947 ಸ್ವತಂತ್ರ ಬಂದರೂ ಕಾಂಗ್ರೆಸ್ನವರು ಬರೀ ಓಟಿನ ರಾಜಕಾರಣ ಮಾಡ್ತಿದ್ರು. ಹಾಗಾಗಿ ಇವ್ರಿಗೆ ರಾಮ ಮಂದಿರದ ಸಮಸ್ಯೆನ ತೀರ್ಮಾನ ಮಾಡೋದು ಬೇಕಿರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ, ರಾಮ ಕಾಲ್ಪನಿಕ ಅಂತ ಹೇಳಿದ್ರು. ಕಾಲ್ಪನಿಕ ಅಂತ ಯಾವಾಗ ಹೇಳಿದ್ರು, ಬನ್ನಿ, ನಮ್ಮ ರಾಮೇಶ್ವರದಿಂದ ಹಿಡಿದು ಶ್ರೀಲಂಕಾಕ್ಕೆ ರಾಮ ಸೇತುವೆ ನಿರ್ಮಾಣ ಮಾಡ್ತಾರೆ. ಆ ಸೇತುವೆಗೆ ಅದನ್ನು ಒಡೆದು ಹಾಕಬೇಕು, ಅಲ್ಲಿ ಹಡಗು ಹೋಗೋಕ್ಕೆ ಜಾಗ ಮಾಡಬೇಕು ಅಂತ ಮಾಡಿದ್ರು. ಅದು ರಾಮ ಕಾಲ್ಪನಿಕ ಅಂತ ಹೇಳಿದ್ರು. ರಾಮ ಅನ್ನೋನು ಇರಲೇ ಇಲ್ಲ ಅಂತ ಹೇಳಿದ್ರು. ಇವತ್ತೇನಾಗಿದೆ, ಗೆದ್ದೆತ್ತಿನ ಬಾಲ ಹಿಡಿಯೋಕ್ಕೆ ಹೊರಟಿದ್ದಾರೆ ಇವರು. ಇದನ್ನು ಆ್ಯಕ್ಚುಲ ಕ್ರೆಡಿಟ್ ಎಲ್ಲ ಸಂಪೂರ್ಣವಾಗಿ ತಲಬೇಕಾಗಿರೋದು BJP ಮತ್ತು ನರೇಂದ್ರ ಮೋದಿಯವರಿಗೆ. ಯಾಕೆ ಅಂದರೆ, ರಾಮ ಮಂದಿರ ನಿರ್ಮಾಣ ಮಾಡಿ ಎಲ್ಲ ಕಾನೂನು ಅಡೆತಡೆಗಳನ್ನ ನಿವಾರಿಸ್ಕೊಂಡು ರಾಮ ಮಂದಿರ ನಿರ್ಮಾಣ ಆಗಿದೆ. ಜನವರಿ 22ನೇ ತಾರೀಕು ರಾಮ ಮಂದಿರದಲ್ಲಿ ರಾಮನ ವಿಗ್ರಹ, ಸೀತೆ, ಲಕ್ಷ್ಮಣ, ಹನುಮಂತನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಹಾಗಾಗಿ ನಾವು ಎಷ್ಟು ಗರ್ವ ಪಡಬೇಕು, ನಾವು ಎಷ್ಟು ಹೆಮ್ಮೆ ಪಡಬೇಕು. ನಮ್ಮ ಪ್ರಜಾಪ್ರಭುತ್ವನ ಧಿಕ್ಕರಿಸಿ, ಬಾಯಲ್ಲಿ ಹೇಳ್ತಿದ್ವಿ ಪ್ರಜಾಪ್ರಭುತ್ವ, ಅಮೆರಿಕಕ್ಕೆ ಓಲ್ಡೆಸ್ಟ್ ಪ್ರಜಾಪ್ರಭುತ್ವ ಅಂತಿದ್ವಿ, ನಮ್ಮ ದೇಶವನ್ನು ಬಿಗ್ಗೆಸ್ಟ್ ಡೆಮೋಕ್ರಸಿ ಅಂತಿದ್ವಿ. ಎಂಥ ಬೋಗಸ್ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡ್ವಿ ನಾವು. ಯಾರ್ಯಾರು ಮೂಗುಕ್ಕೆ ತುಪ್ಪ ಹಚ್ಚಿದ್ವಿ, ಯಾರ್ಯಾರು ಗಾಂಧಿ ಟೋಪಿ ಹಾಕಿದ್ವಿ ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಇದೆಲ್ಲ ಮಾಡಿದಾಗ ಬನ್ನಿ, ನಮ್ಮಲ್ಲಿ ಭಾಳ ತಪ್ಪುಗಳು ನಡೆದಿದೆ. ಕಾಂಗ್ರೆಸ್ನವ್ರಿಗೆ ಏನು ಓಟ್ ಹಾಕಿದ್ವಿ, ನಮ್ಮನ್ನು ದಾರಿ ತಪ್ಪಿಸಿದ್ದಾರೆ, ದಿಕ್ಕು ತಪ್ಪಿಸಿದ್ದಾರೆ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತಂದಿದ್ದಾರೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ದಾರೆ, ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಅಂತ ಹೇಳಬೇಕು. ಇಷ್ಟೆಲ್ಲ ಧಕ್ಕೆ ತಂದಿರ್ತಕ್ಕಂಥವ್ರು ಇವತ್ತೊಂದು ಹೊಸ ಸ್ಲೋಗನ್ ಹುಟ್ಟಿದ್ದಾರೆ. ಏನು ಅಂದರೆ, ಹೈಕಮಾಂಡ್ ಇದೆ, ಅವರು ಬಿಡಿ, ಅವ್ರು ಹಿಂದೂಗಳಲ್ಲ, ಇಟಲಿಯಿಂದ ಬಂದಿರೋರು, ಅವರು ಹಿಂದೂ ಧರ್ಮನ ನಂಬಲ್ಲ, ಮತ್ತು ಇಡೀ ಇಂಡಿಯಾನ ಕ್ರಿಶ್ಚಿಯನ್ ಮಾಡಬೇಕು ಅಂದರೆ ಜೈ ಅಂತಾರೆ ಅವರು. ಅವ್ರದ್ದು ಓಕೆ. ಈ ಬಾಲಂಗೋಚಿಗಳಿದೆ ನೋಡಿ, ಬಾಲಂಗೋಚಿಗಳು ಅಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಇವರು ಅಯೋಧ್ಯೆಗೆ ಹೋಗ್ತಾರಂತೆ, ನನ್ನ ಹೆಸರು ರಾಮ ಇದ್ದಾರೆ ಅಂತ ಹೇಳಿ. ಇವ್ರಿಗೆ ಯಾರೂ ಬೇಕಿಲ್ಲ ರೀ, ಇವ್ರಿಗೆ ತಮ್ಮ ಅಧಿಕಾರ, ತಾವು ಮುಖ್ಯಮಂತ್ರಿ ಆಗಬೇಕು, ತಮ್ಮ ನಂತರ ತಮ್ಮ ಮಗ ಮುಖ್ಯಮಂತ್ರಿ ಆಗಬೇಕು, ಅಧಿಕಾರದಲ್ಲಿರಬೇಕು, ಮಜಾ ಮಾಡಬೇಕು, ಅಷ್ಟೇ ಇವ್ರದ್ದು ಉದ್ದೇಶ. ಹಾಗಾಗಿ ಏನು ಮಾಡ್ತಾರೆ, ಹೈಕಮಾಂಡಿನ ತೀರ್ಮಾನವನ್ನು ಹೆಚ್ಚು ಕಡಿಮೆ ಧಿಕ್ಕರಿಸಿ ರಾಮ ಮಂದಿರ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ನಾನು ಹಿಂದೂ, ನನ್ನಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಎಲೆಕ್ಷನ್ನಲ್ಲಿ ಇದನ್ನು ಜಾಸ್ತಿ ಪ್ರಚಾರ ಮಾಡ್ಬೋದು, ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಇದ್ರ ನಿಜವಾದ ಕ್ರೆಡಿಟ್ ನೋಡಿ ಯಾರಿಗೆ ಸಲ್ಲಬೇಕು ಅಂತಂದರೆ, ನೋಡಿ, 1517ನೇ ಶತಮಾನದಿಂದ ಹಿಡಿದು ನಾವು ಸುಮಾರು 800 ವರ್ಷಗಳ ಕಾಲ ಯುದ್ಧ ಮಾಡಿದ್ದೀವಿ. ಕೆಲವು ಸರಿ ಶಸ್ತ್ರಾಸ್ತ್ರಗಳನ್ನ ತಗೊಂಡು ಯುದ್ಧ ಮಾಡಿದ್ದೀವಿ. ಅನೇಕ ಜನ ಪ್ರಾಣ ಬಿಟ್ಟಿದ್ದಾರೆ. ಮುಲಾಯಂ ಸಿಂಗ್ ಯಾದವ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗಿರ್ತಾರೆ, ಸಮಾಜವಾದಿ ಪಕ್ಷದ. ಆವಾಗ ಹೇಗಾಯಿತು ಅಂತಂದರೆ, ಬನ್ನಿ, ಯಾರು ಕರಸೇವಕರು ಬಾಬರಿ ಮಸೀದಿನ ಹೊಡೆದು ಹೋಗಿದ್ದರು, ಪಾಪ ಅಮಾಯಕರು ಖಾಲಿ ಕೈನಲ್ಲಿ ಹೋಗಿದ್ದರು, ಅವ್ರ ಕೈಕಾಲುಗಳನ್ನ ಕಟ್ಟಿ ಸರಿಯೂ ನದಿನಲ್ಲಿ ಬಿಸಾಕಿದ್ರಂತೆ. ಎಷ್ಟು ಕ್ರೂರವಾದ ಹಿಂಸೆ ಇದು! ಬಾಬರು ಮಾಡಿದ್ದ ಇಲ್ಲೋ ಗೊತ್ತಿಲ್ಲ ಇದು, ಅಥವಾ ಇನ್ಯಾವುದೋ ಖಿಲ್ಜಿ ಅಂತೀವಿ, ಎಂಥದೋ ಖಿಲ್ಜಿ ಅಂತೀವಿ, ಅವ್ರು ಮಾಡಿದರೆ ಮುಸ್ಲಿಂ ಜನಗಳು ಅನೇಕರಾಗ್ತಾರೆ. ಯಾರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೌರ್ಜನ್ಯ ಮಾಡಿರಲಿಲ್ಲ. ಕೈಕಾಲುಗಳನ್ನ ಕಟ್ಟಿ ಹಾಕ್ಬಿಟ್ಟು ಸಮುದ್ರ ನದಿಗೆ ಬಿಸಾಕದಂತೆ, ಈಜಕ್ಕಾಗಲ್ಲ, ಉಸಿರು ಕಟ್ಟು ಸತ್ತೋಗ್ತಾರೆ. ಈ ಥರ ಸಾವಿರಾರು ಜನ ಪ್ರಾಣ ಕೊಟ್ಟಿದ್ದಾರೆ, ಯುದ್ಧಗಳು ಮಾಡಿ ಪ್ರಾಣ ಕೊಟ್ಟಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ. ಮತ್ತು ಕಾನೂನು ಹೋರಾಟ ಮಾಡಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಂದ್ರೆ 2014 ನರೇಂದ್ರ ಮೋದಿ ಪ್ರಧಾನಮಂತ್ರಿ. ಅವತ್ತಿನಿಂದ ಪ್ರೋಸೆಸ್ ಶುರುವಾಗಿದ್ದು, 10 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ರಾಮಲಲ್ಲಾನ ವಿಗ್ರಹ, ಲಕ್ಷ್ಮಣ, ಸೀತೆ, ಹನುಮಂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಯಿದೆ.
ಇದನ್ನು ನಾವು ಎಷ್ಟು ಸಂಭ್ರಮಿಸಿದ್ರು ಸಾಲದು. ಬನ್ನಿ, ಇದಕ್ಕೆ ಜನವರಿ 22ನೇ ತಾರೀಕು ಎಲ್ಲರ ಮನೆಗಳಲ್ಲೂ ದೀಪ ಹಚ್ಚೋಣ, ರಸ್ತೆ ಮನೆ ಮುಂದೆ ರಂಗೋಲಿ ಹಾಕೋಣ, ನಾವು ಸಂಭ್ರಮಿಸೋಣ. ಯಾಕೆಂದ್ರೆ ನಮ್ಮ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಘಟನೆ ನಡೀತಾ ಇದೆ, ನಮ್ಮ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾಯಿದೆ, ಹಿಸ್ಟ್ರಿ ನಿರ್ಮಾಣ ಆಗ್ತಾಯಿದೆ. ಅದನ್ನು ಸಂಭ್ರಮಿಸೋಣ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಂದಕ್ಕೆ ಹೇಳ್ತೀವಿ. ಕಾಂಗ್ರೆಸ್ನವ್ರನ್ನ ಬೈಬೇಕಾಗತ್ತೆ. ಯಾಕೆ ಬೈಬೇಕು ಅಂತಂದರೆ ಅವರು ಹಿಂದೂ ವಿರೋಧಿ ಆಗ್ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಮರ್ಯಾದೆನೇ ಕೊಡೋದಿಲ್ಲ, ಆ ಕೋರ್ಟ್ಗಳಿಗೆ ಮರ್ಯಾದೆ ಕೊಡಲ್ಲ. ಕೋರ್ಟ್ಗಳಿಗೆ ಮರ್ಯಾದೆ ಕೊಡಲ್ಲ ಅಂದರೆ ಯಾಕೆ ಹೇಳ್ತೀನಿ ಅಂತಂದರೆ, ನೋಡಿ, ಎಮರ್ಜೆನ್ಸಿ ಹೇಳಿದಾಗ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಾರೆ. ನೀನು ಆಯ್ಕೆ ಅಸಿಂಧು ಅಮ್ಮ, ನೀನು ಅನೈತಿಕ ದಾರಿಗಳಲ್ಲಿ ಎಲೆಕ್ಟ್ ಆಗಿದೆಯಾ, ನಿನ್ನ ಆಯ್ಕೆಯನ್ನು ಅನೂರ್ಜಿತಗೊಳಿಸ್ತೀವಿ ಅಂತ ಅಂದ್ಬಿಟ್ಟು ಆಕೆಯನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಆಯಮ್ಮ ನಿಜವಾಗ್ಲೂ ಕೋರ್ಟ್ ಗೌರವ ಕೊಡಬೇಕು ಅಂತ ಕೋರ್ಟಲ್ಲಿ ಫೈಟ್ ಮಾಡಬೇಕು. ಆದರೆ ಏನು ಮಾಡ್ತಾರೆ, ರಾತ್ರಿ ಅವ್ರೇನು ಮಾಡ್ತಾರೆ, ಪ್ರೆಸಿಡೆಂಟ್ ಹತ್ರ ಸೈನ್ ಹಾಕಿಸ್ಬಿಟ್ಟು ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಇವರಿಗೆ ಕಾನೂನಿನ ಮೇಲೆ ಗೌರವ ಇಲ್ಲ, ಕೋರ್ಟ್ಗಳ ಮೇಲೆ ಗೌರವ ಇಲ್ಲ, ಸಂವಿಧಾನದ ಮೇಲೆ ಗೌರವ ಇಲ್ಲ ಅನ್ನೋ ತೋರಿಸುತ್ತೆ. ಈ ಕಾಂಗ್ರೆಸ್ನವರು ಎಷ್ಟು ಹೇಗಾರು ಮಾಡೋ ಅಧಿಕಾರ ಪಡ್ಕೋಬೇಕು, ಹೆಂಗೋ ಮಾಡಿಬಿಡ್ತಾರೆ. ಇದು ತಪ್ಪಿದು. ಇದಲ್ದೇ ಬನ್ನಿ, ರಾಮ ಕಾಲ್ಪನಿಕ, ರಾಮಾಯಣನೇ ಇರಲಿಲ್ಲ, ನಡೆದಿಲ್ಲ ಅಂತ ಹೇಳೋರು ಏನು ಮಾಡ್ತಾರೆ, 24 ಜನ ಲಾಯರ್ಗಳನ್ನ ಇಡ್ತಾರೆ. ಇದು ರಾಮ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ, ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡೋದಕ್ಕೆ, ಹೈಕೋರ್ಟಲ್ಲಿ ವಾದ ಮಾಡೋದಕ್ಕೆ. ಇದೆಲ್ಲ ನೋಡಿಕೊಂಡಾಗ ರಕ್ತ ಕುದಿಯುತ್ತೆ. ನಾವು ಹಿಂದೂಗಳು ಯಾರ ನಮ್ಮ ಆಸ್ತಿಕವಾದಿಗಳು, ಸನಾತನ ಅಂತ ಶಬ್ದ ಉಪಯೋಗಿಸ್ಬೇಕಾಗತ್ತೆ. ಈ ಸನಾತನ ಹಿಂದೂಗಳು ಯಾರಿದ್ದೀವಿ, ನಮ್ಮ ರಕ್ತ ಕುದಿಯುತ್ತೆ. ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ದೇಶನ, ನಮ್ಮ ದೇಶನ ಯಾರೋ ಅಧಿಕಾರಕ್ಕೆ ಬಂದು ಹುಚ್ಚುಮುಂಡೆ ಮಕ್ಕಳು. ವಿನ್ಸ್ಟನ್ ಚರ್ಚಿಲ್ ಹೇಳ್ತಾನೆ ರೀ, ಹೆಂಗೇನು ಹೇಳ್ತಾನೆ ಗೊತ್ತಾ, ರೋಕ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಹಾಗಾಗಿ ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಕ್ಕಂಥ ಕಾಲ ಪಕ್ವಾಗಿಲ್ಲ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅನ್ಸುತ್ತಲ್ವ ಇದು. ನೋಡಿ, ಮೆಜಾರಿಟಿನ ಡೆಮಾಕ್ರಸಿನ ಧಿಕ್ಕಾರ ಮಾಡಿದ್ವಿ, ಕೋರ್ಟ್ಗಳನ್ನ ಧಿಕ್ಕಾರ ಮಾಡಿದ್ವಿ, ಎಲ್ಲವನ್ನು ಧಿಕ್ಕಾರ ಮಾಡಿ ರಾಮನ ಕಾಲ್ಪನಿಕ ಅಂದ್ವಿ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾಯಿದೆ ಅಂದರೆ ನನ್ನ ಹೆಸರಲ್ಲೂ ರಾಮ ಇದೆ ಅಂತ ಹೇಳ್ತಾರೆ. ಇಂಥ ಡೋಂಗಿಗಳನ್ನ, ಇಂಥ ಕೆಮಿಲಿಯನ್ಗಳ, ಊಸರ ಬಳ್ಳಿಗಳನ್ನ ದೂರ ಇಡಬೇಕು. ಬನ್ನಿ, ದೇಶಭಕ್ತರನ್ನ ನಾವು ಗೆಲ್ಸೋಣ. ಇವತ್ತು ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕರೆಂಟೇ ಇರಲಿಲ್ಲ ರೀ. ಇವರು ಲಾಸ್ಟ್ ನೋಡಿರ್ಬೋದು, ನಾವು ವಿದ್ಯುತ್ ಶಕ್ತಿ ಮಂತ್ರಿಯಾಗಿದ್ದಾಗ SSLC ಪರೀಕ್ಷೆ ಬರುತ್ತೆ, PUC ಪರೀಕ್ಷೆ ಬರುತ್ತೆ, 6 ಗಂಟೆಯಿಂದ 9 ಗಂಟೆವರೆಗೂ ಕರೆಂಟ್ ಕಟ್ ಮಾಡಲ್ಲ ಅಂತ ಹೇಳ್ತಿದ್ರು. ಅದನ್ನು ಅಳಿಯಾದಾನ ಮಾಡಿದ್ರು ಅಂತ ಅಂದ್ಬಿಟ್ಟು ಇವರು ಕರೆಂಟ್ ಫ್ರೀ ಕೊಡ್ತೀವಿ ಅಂತಾರಲ್ಲ. ಕರೆಂಟ್ನ ಒಬ್ಬ ವ್ಯಕ್ತಿ ಏನಾದರೂ ಚುನಾಯಿತ ಪ್ರತಿನಿಧಿಯಾಗಿ ಗೆಲ್ತಾನೆ ಅಂತಂದರೆ ಆತ ದುಡಿತಕ್ಕಂಥ ಶಕ್ತಿ, ಓದಿರ್ತಕ್ಕಂಥ ಕೈಗಳಿಗೆ, ಓದಿರ್ತಕ್ಕಂಥ ತಲೆಗೆ ಸೂಕ್ತವಾದ ಕೆಲಸವನ್ನು ಕೊಡಬೇಕು ಅಂತ ವಾತಾವರಣ ಸೃಷ್ಟಿ ಮಾಡಬೇಕು. ಅದು ಬಿಟ್ಬಿಟ್ಟು 5 kg ಅಕ್ಕಿ ಕೊಟ್ಟೆ, ಬಸ್ ಫ್ರೀ ಮಾಡಿದೆ ಅಂತ ಹೇಳ್ಬಿಟ್ಟು ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೆ ಜನ ಆಗ್ಬಿಟ್ರೆ, ನಾವು 565 ದೇಶ ಇದ್ದವರು ಒಂದು ದೇಶ ಆಗಿದ್ದೀವಿ. 1000 ದೇಶ ಆಗ್ಬೋದು ಮತ್ತೆ ನಮ್ದು ಇದೇ ಥರ ಇದ್ದರೆ. ಇದಕ್ಕೆ ಅಪೂರ್ವಕವಾದ ಅನೇಕ ವಿದ್ಯಮಾನಗಳು ನಡೀತಾ ಇದೆ. ಅದನ್ನೆಲ್ಲ ಇನ್ನೊಂದು ಎಪಿಸೋಡಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.